ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಇಂಟ್ರೆಸ್ಟಿಂಗ್ ಯೂಟ್ಯೂಬ್ ಚಾನಲ್ ಮನಿ ಲೂಟರಿಂಗ್ ಕನ್ನಡ. ಗೈಸ್ ಟುಡೇ ಒಂದು ಸೆಲ್ಫ್ ಅರ್ನಿಂಗ್ ಆ್ಯಪ್ ಅಂದರೆ ಕಿಕ್ ಕ್ಯಾಶ್ ಈ ಅಪ್ಲಿಕೇಶನ್ ಕೂಡ ಇದರಲ್ಲಿ ಕೂಡ ಇನ್ನೊಂದು ಆಫರ್ ಅನ್ನೋದು ಆ್ಯಡ್ ಆಗೈತೆ. ಅದಕ್ಕೆ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನೀವು ಅಪ್ ಟು 200 ಅಲ್ಲ 500ವರೆಗೂ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು. ಅದೇ ಸ್ಟಾರ್ಟಿಂಗಲ್ಲಿ ನೀವು ಪೇಮೆಂಟ್ ಪ್ರೂಫ್ ಅನ್ನೋದು ನೋಡ್ಕೋಬೋದು. ನನಗೆ 118 ರುಪೀಸ್ ಅನ್ನೋದು ಇನ್ಸ್ಟೆಂಟಾಗಿ ವಿತ್ಡ್ರಾ ಮಾಡಿದ ತಕ್ಷಣ ರಿಸೀವ್ ಆಗಿದೆ ಕ್ಯಾಶ್ ಫ್ರೀಯಿಂದ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ನಿಮಗೆ ಅರ್ನಿಂಗ್ ಮಾಡಿ 257 ರುಪೀಸ್ ತೋರಿಸಿದೆ. ಈ ವಿಡಿಯೋದಲ್ಲಿ 118 ರುಪೀಸ್ ಅನ್ನೋದು ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಣ. ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಗೈಸ್. ನಡೀರಿ ವಿಡಿಯೋನ ಶುರು ಮಾಡೋಣ. ಗೈಸ್ ನನ್ನ ಹತ್ರ ಟೋಟಲ್ 4 ಜಿಮೇಲಲ್ಲಿ 10 ಜಿಮೇಲ್ ಇತ್ತು. ಅದರಲ್ಲಿ 4 ಈ ಆಫರ್ ಬಂದಿತ್ತು. ಸೊ ನಾನು 4 ಟೈಮ್ ಈ ಆಫರನ್ನು ಕಂಪ್ಲೀಟ್ ಅನ್ನೋದು ಮಾಡ್ಕೋದು. ಫಸ್ಟ್ ಆಫ್ ಆಲ್ ಏನಪ್ಪ ಮಾಡುವೆ ಅಂದರೆ ಐಸ್ಲ್ಯಾಂಡ್ ಅನ್ನೋ ಸೆಟಪ್ ಅನ್ನೋದು ಮಾಡ್ಕೊಳ್ಳಿ. ಅದಾದಮೇಲೆ ಪ್ಲೇಸ್ಟೋರಲ್ಲಿ ಯಾವ ಜಿಮೇಲ್ಗೆ ಆಫರ್ ಬಂದೈತೋ ಅದು ಈ ಐಸ್ಲ್ಯಾಂಡಲ್ಲಿ ಲಾಗಿನ್ ಅನ್ನೋದಾಗಿಬಿಟ್ಟು ಕಿಕ್ ಕ್ಯಾಶ್ ಅಂತ ಸರ್ಚ್ ಮಾಡಿ ಈ ಅಪ್ಲಿಕೇಶನ್ ಅದು ಇನ್ಸ್ಟಾಲ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಲ್ಡ್ ನಂಬರ್ ಹಾಕಿದ್ರು ಓಕೆ, ನ್ಯೂ ನಂಬರ್ ಹಾಕಿದ್ರು ಓಕೆ. ಜಸ್ಟ್ ಕಿಕ್ ಕ್ಯಾಶ್ ಅಕೌಂಟ್ ಓಪನ್ ಮಾಡಿ ಸೈನ್ ಅಪ್ ಅನ್ನೋದು ಮೊಬೈಲ್ ನಂಬರ್ ಹಾಕಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೊಳ್ಳಿ. ಮಾಡಾದಮೇಲೆ ಏನಪ್ಪ ಮಾಡ್ತೀರಾ ಅಂದರೆ ಇಲ್ಲಿ ಸಿ ಆಲ್ ಆಫರ್ ಐತಲ್ಲ, ಸಿ ಆಲ್ ಆಫರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಬ್ಯಾಗ್ ಬಂದು ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಕೋದು ಓಲ್ಡ್ ಯೂಸರ್ ಇದ್ದರೆ ನಿಮಗೆ ಮಿನಿಮಮ್ ವಿತ್ಡ್ರಾ 100 ರುಪೀಸ್ ಬರುತ್ತೆ. ಓಲ್ಡ್ ಯೂಸರ್ಗೆ 100 ರುಪೀಸ್ ಇರುತ್ತೆ ಮಿನಿಮಮ್ ವಿತ್ಡ್ರಾ. ನೀವೇನಾದರೂ ನ್ಯೂ ಯೂಸರ್ ಏನಾದರೂ ಇದ್ದರೆ ನಿಮಗೆ ಮಿನಿಮಮ್ ವಿತ್ಡ್ರಾ ಬಂದುಬಿಟ್ಟು 10 ರುಪೀಸ್ ಇರುತ್ತೆ. ಓಲ್ಡ್ ಯೂಸರ್ಗೆ 100, ನ್ಯೂ ಯೂಸರ್ಗೆ 10 ರುಪೀಸ್ ಅನ್ನೋದು ಇರುತ್ತೆ. ನನಗೆ 100 ರುಪೀಸ್ ಐತೆ. ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಆಫರ್ ಮೇಲೆ ಹೋಗ್ತೀನಿ, ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅನಿಮಲ್ಸ್ ಆ್ಯಂಡ್ ಕಾಯಿನ್ಸ್ ಅಂತ ಆಯ್ತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಆಫರ್ ಅನ್ನೋದು ಕಂಪ್ಲೀಟ್ ಮಾಡಬೇಕು. ನೀವು ಟ್ರ್ಯಾಕಿಂಗ್ 1 ರುಪೀಸ್ ಬರುತ್ತೆ. ಇನ್ಸ್ಟಾಲ್ ಮಾಡಿ ರಿಜಿಸ್ಟರ್ ಮಾಡಿದ ತಕ್ಷಣ 1 ರೂಪಾಯಿ ಬರುತ್ತೆ. ಅದಾದಮೇಲೆ ಇದರಲ್ಲಿ 110 ರುಪೀಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ 120 ರುಪೀಸ್ ಅನ್ನೋದು ಬರುತ್ತೆ. ಸೊ ನೀವೇನು ಗಾಬರಿ ಬಿಲ್ಲಕ್ಕೆ ಹೋಗ್ಬೇಡಿ 110 ರುಪೀಸ್ದು ಪರ್ಚೇಸ್ ಮಾಡಬೇಕಂತ. ನೀವು ಜಸ್ಟ್ 20 ಇಲ್ಲಾಂದರೆ 30 ರುಪೀಸಿಂದ ಪೇ ಮಾಡಿದ್ರೆ ನಿಮಗೆ 80 ರುಪೀಸ್ ಟು 90 ರುಪೀಸ್ ಪ್ರಾಫಿಟ್ ಇರುತ್ತೆ. ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಅನಿಮಲ್ಸ್ ಆ್ಯಂಡ್ ಕಾಯಿನ್ಸ್ ಐತಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಡೌನ್ಲೋಡ್ ಅನಿಮಲ್ಸ್ ಆ್ಯಂಡ್ ಕಾಯಿನ್ಸ್ ಐತಲ್ವ ಕೆಳಗಡೆ ಬ್ಲೂ ಕಲರ್ ಆಪ್ಷನಲ್ಲಿ, ಆ ಬಟನ್ ಅನ್ನೋದು ಕ್ಲಿಕ್ ಮಾಡ್ತೀವಿ. ಇಲ್ಲಿ ಬೇಕಾದರೆ ನೀವು ಸ್ಟೆಪ್ಸ್ ಅನ್ನೋದು 3 ಸ್ಟೆಪ್ಸ್ ಐತೆ, ಅದು ಓದ್ಕೊಂಡು ನಿಮಗೆ ಓದೋದ್ರೆ ಸ್ವಲ್ಪ ಯೂಸ್ ಆಗುತ್ತೆ. ಇವಾಗ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಡೈರೆಕ್ಟ್ ಪ್ಲೇಸ್ಟೋರ್ ಕರ್ಕೊಂಡೋಯ್ತು. ಪ್ಲೇಸ್ಟೋರ್ ಕರ್ಕೊಂಡೋಗಿಲ್ಲ, ಲೈಕ್ ಪ್ಲೇಸ್ಟೋರ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡಿ ಏನೂ ಮಾಡೋಂಗಿಲ್ಲ. ಓಪನ್ ಮಾಡಿ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಡೌನ್ಲೋಡ್ ಅನ್ನೋದು ಕಂಪ್ಲೀಟ್ ಆಗಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಓಪನ್ ಮಾಡ್ತೀನಿ. ಇಲ್ಲಿ ಲೋಡಿಂಗ್ ಆಗ್ತೈತೆ, ಒಂದು 5 to 10 ಸೆಕೆಂಡ್ ಆಗುತ್ತೆ. ಇಲ್ಲೇನೂ ಮಾಡೋಂಗಿಲ್ಲ, ವೆಯ್ಟ್ ಮಾಡಲೇಬೇಕು, ನಾವೇನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ಕೋಬೋದು ಅನಿಮಲ್ಸ್ ಆ್ಯಂಡ್ ಕಾಯಿನ್ಸ್ ಅಂತ ಅದು ಫಸ್ಟ್ ಅಪ್ಲಿಕೇಶನ್ದು ಫಸ್ಟ್ ಶೋ ಬಂತು. ಸೊ ಇಲ್ಲಿ ಎಸ್ ಅಂತ ಬಂತು, ಎಸ್ ಮೇಲೆ ಕ್ಲಿಕ್ ಮಾಡಿದೆ. ಅಕ್ಸೆಪ್ಟ್ ಅಂತ ಬಂತು, ಅದ್ರ ಮೇಲೆ ಕೂಡ ಕ್ಲಿಕ್ ಮಾಡಿದೆ. ಇಲ್ಲಿ ಪ್ಲೇ ವಿತ್ ಫ್ರೆಂಡ್ಸ್ ಐತಲ್ವಾ, ಫೇಸ್ಬುಕ್ಕಿಂದ ಲಾಗಿನ್ ಅನ್ನೋ ಆಗಬೇಕು. ನಿಮ್ಮ ಹತ್ರ ಫೇಸ್ಬುಕ್ ಇದ್ದರೆ ಇಲ್ಲಾಂದರೆ ಕ್ರಿಯೇಟ್ ಮಾಡಿಕೊಂಡು ಫೇಸ್ಬುಕ್ಕಿಂದ ಇಲ್ಲಿ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಿರಿ. ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಿದ ತಕ್ಷಣ ಅಲ್ಲಿ ನೋಡ್ಕೋದು ಅಲ್ಲಿ 100% ಅನ್ನೋ ಅದಾಗಬೇಕು. ಅಪ್ ಟು 10 ಸೆಕೆಂಡ್ವರೆಗೂ ತಗೊಳುತ್ತೆ ಟೈಮು. ಇಲ್ಲಿ ಏನಪ್ಪ ಮಾಡಬೇಕು ಅಂದರೆ ಟ್ರ್ಯಾಕಿಂಗ್ಗೆ 1 ರುಪೀಸ್ ಬರುತ್ತಲ್ವಾ ಸೈನ್ ಅಪ್ ಮಾಡಿದ್ರೆ, ಆ 1 ರೂಪಿ ಬರೋಗೆ ವೆಯ್ಟ್ ಮಾಡಬೇಕು. ನನಗೆ ಒಂದು 20 ಸೆಕೆಂಡಲ್ಲಿ 1 ರೂಪಿ ಬಂತು. ನಾನು ಮತ್ತೆ ಕಿಕ್ ಕ್ಯಾಶ್ ಅಪ್ಲಿಕೇಶನಲ್ಲಿ ಬ್ಯಾಗ್ ಬರ್ತೀನಿ. ನೋಡ್ಕೋದು ಸಕ್ಸಸ್ಫುಲಿ 1 ರೂಪಿ ಅನ್ನೋದು ನನ್ನ ಕಿಕ್ ಕ್ಯಾಶ್ ವ್ಯಾಲೆಟಲ್ಲಿ ಆ್ಯಡ್ ಆಗೈತೆ. ಇವಾಗ ಏನು ಮಾಡಬೇಕಪ್ಪ ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮದು ಆಫರ್ ಐತಲ್ವ, ಅದು ಕ್ಲೈಮ್ ನಾವು ಮೇಲೆ ಐತಲ್ವ, ಕ್ಲೈಮ್ ನಾವು ಮೇಲೆ ಕ್ಲಿಕ್ ಮಾಡಬೇಕು. ಅದು ಸೇವ್ಡ್ ಅಂತ ಬರುತ್ತೆ ಆಪ್ಷನ್. ಸೇವ್ಡ್ ಅಂತ ಬಂದರೆ ನಿಮ್ಮ ಆಫರ್ ಅನ್ನೋ ಸೇವ್ ಆಗೈತೆ ಅಂತ. ಮತ್ತೆ ಅಪ್ಲಿಕೇಶನ್ ಬಂದು ಅಲ್ಲಿ ಆ್ಯಡ್ ಕಾಯಿನ್ಸ್ ಅದ್ರ ಮೇಲೆ ಕಾಯಿನ್ ಸಿಂಬಲ್ ಆ್ಯಡ್ ಅಂತ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಮಿನಿಮಮ್ 140 ರುಪೀಸ್ ಅಂತೆ. 110 ರುಪೀಸ್ ನಾವು ಪರ್ಚೇಸ್ ಮಾಡಿದ್ರೆ ಸಾಕು, 140 ರುಪೀಸ್ ತೋರಿಸ್ತೈತೆ. 140 ರುಪೀಸ್ ಮೇಲೆ ನಾನು ಕ್ಲಿಕ್ ಮಾಡಿ ಏನೂ ಮಾಡೋಂಗಿಲ್ಲ. 80 ರುಪೀಸ್ ಸಕ್ಸಸ್ಫುಲ್ಲಾಗಿ ಇಲ್ಲಿ ನಮ್ಮದು ಆವಾಗಲೇ ಡಿಸ್ಕೌಂಟ್ ಅನ್ನೋ ಆ್ಯಡ್ ಆಗೈತೆ. ಇನ್ನು 60 ರುಪೀಸ್ ಪೇ ಅನ್ನೋದು ಮಾಡಬೇಕಷ್ಟೇ. ನಾನು ಏನಪ್ಪ ಮಾಡ್ತೀನಿ ಅಂದರೆ 60 ರುಪೀಸ್ ಮೇಲೆ ಕ್ಲಿಕ್ ಮಾಡಿ ರಿಡೀಮ್ ಕೋಡ್ ಐತಲ್ಲ, ರಿಡೀಮ್ ಕೋಡ್ ಮೇಲೆ ಕ್ಲಿಕ್ ಮಾಡ್ತೀನಿ. 60 ರುಪೀಸ್ದು ಇವಾಗ ನಾನು ಫೋನ್ಪೇಲ್ಲಿ ಹೋಗಿ ಪ್ಲೇಸ್ಟೋರ್ ಎಲ್ಲ ಐತೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಪ್ಲೇಸ್ಟೋರ್ ಗೂಗಲ್ ಪ್ಲೇ ಅಂತ ಐತಲ್ವ, 60 ರುಪೀಸ್ದು ಒಂದು ರಿಡೀಮ್ ಕೋಡ್ ಅನ್ನೋದು ಪರ್ಚೇಸ್ ಮಾಡ್ತೀನಿ. ನೋಡ್ಕೋ 160 ಐತೆ, 60 ಅಂತ ಟೈಪ್ ಮಾಡಿ ಪ್ರೊಸೀಡ್ ಟು ಪೇ ಅಂತ ಮೇಲೆ ಕ್ಲಿಕ್ ಮಾಡ್ತೀನಿ. 60 ರುಪೀಸ್ ಸಕ್ಸಸ್ಫುಲ್ಲಾಗಿ ನಾನು ಒಂದು ಕೋಡ್ ಪ್ಲೇಸ್ಟೋರ್ದು ಕೋಡ್ ಪರ್ಚೇಸ್ ಮಾಡಿಕೊಂಡೆ. ಅಲ್ಲಿ ಕಾಪಿ ಲಿಂಕ್ ಐತಲ್ಲ, ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡೆ. ಮತ್ತು ಈ ಕಾಯಿನ್ಸ್ ಅಪ್ಲಿಕೇಶನ್ ಐತಲ್ವ ಅದ್ರ ಆ ಅಪ್ಲಿಕೇಶನಲ್ಲಿ ಬ್ಯಾಗ್ ಬಂದು ಇಲ್ಲಿ ಎಂಟರ್ ಕೋಡ್ ಐತಲ್ಲ ಲಾಂಗ್ ಪ್ರೆಸ್ ಮಾಡಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಡಿ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಡಿ ಮೇಲೆ ಕ್ಲಿಕ್ ಮಾಡಿ ಚೆಕಿಂಗ್ ಯುವರ್ ಕೋಡ್ ಅಂತ ಬರುತ್ತೆ. ಅದಾದಮೇಲೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ನಿಮ್ಮದು ಇಮೇಲಿಗೆ ಯಾವ ಪಾಸ್ವರ್ಡ್ ಹಾಕಿರ್ತೀರೋ ಅದು ಕೇಳುತ್ತೆ. ಅದಾದ ತಕ್ಷಣ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಮತ್ತು ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೇನೂ ಇಲ್ಲ, ನೋಡ್ಕೋಬೋದು ಕಾಯಿನ್ಸ್ ಅನ್ನೋ ಬಂತು. ನನಗೆ ಮೇಲಿಂದ ನೋಟಿಫಿಕೇಶನ್ ಕೂಡ ಬಂತು, ನಾನು ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ. 120 ರುಪೀಸ್ ಹ್ಯಾಸ್ ಬಿನ್ ಆ್ಯಡೆಡ್ ಟು ಯುವರ್ ಕಿಕ್ ಕ್ಯಾಶ್ ವ್ಯಾಲೆಟ್ ಅಂತ ನೋಡ್ಕೋದು. ಸ್ಟಾರ್ಟಿಂಗಲ್ಲಿ 1 ರುಪೀಸ್ ಬಂದಿತ್ತು, ಮತ್ತು ಇಲ್ಲಿ ಇವಾಗ 120 ರುಪೀಸ್ ಅನ್ನೋದು ಬಂದೈತೆ. ನೋಡ್ಕೋದು ಸ್ಟಾರ್ಟಿಂಗ್ 2 ಆಪ್ಷನ್ ರೈಟ್ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೋದು ರೈಟ್ ಆಪ್ಷನ್ ಸಕ್ಸಸ್ಫುಲ್ಲಾಗಿ ಗ್ರೀನ್ ಕಲರಲ್ಲಿ ಶೋ ಆಗೈತೆ. ಅಂದರೆ 121 ರುಪೀಸ್ ಸಕ್ಸಸ್ಫುಲ್ಲಾಗಿ ಈ ಆಫರಿಂದ ನಮಗೆ ಪ್ರಾಫಿಟ್ ಅನ್ನೋದಾಗಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ. ಯು ಪಿ ಐ ಡಿ ಎಂಟರ್ ಮಾಡ್ತೀನಿ. ಯಾಡ್ ಯು ಪಿ ಐ ಡಿ ಆವಾಗಲೇ ನಾನು ಸೇವ್ ಮಾಡ್ಕೊಂಡು ಯು ಪಿ ಐ ಡಿ ಅಲ್ಲಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ತೀನಿ.
ನಮ್ದು ಎಷ್ಟು ಅಮೌಂಟ್ ಆಯಿತು ಟೋಟಲ್ ಅಮೌಂಟು ನಮಗೆ ವಿತ್ಡ್ರಾ ಅನ್ನೋದು ಸಕ್ಸಸ್ಫುಲ್ಲಾಗಿ ನಮ್ಮದು ಯಾವ ಯು ಪಿ ಐ ಡಿ ಕೊಟ್ಟಿರ್ತೀವೋ ಆ ಯು ಪಿ ಐ ಡಿಗೆ ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಅನ್ನೋದಾಗುತ್ತೆ. ಇಲ್ಲಿ ಜಸ್ಟ್ ಒಂದು 10 to 20 ಸೆಕೆಂಡ್ ಇಲ್ಲಿ ಟೈಮ್ ತಗೊಳುತ್ತೆ. ವಿತ್ಡ್ರಾ ಪ್ರೊಸೆಸಿಂಗ್ ಅಂತ ಐತಲ್ವ, 1 ಸೆಕೆಂಡಲ್ಲೇ ನಮಗೆ ಪೇಮೆಂಟ್ ಬಂದಿರುತ್ತೆ. ಇಲ್ಲಿ ಹಂಗೆ ಶೋ ಆಗುತ್ತೆ ಅಷ್ಟೇ ವಿತ್ಡ್ರಾ ಪ್ರೊಸೆಸಿಂಗ್ ಅಂತ. ನನಗೆ ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಫೋನ್ಪೇಗೆ ಹೋಗ್ತೀನಿ, ಫೋನ್ಪೇಗೆ ಹೋಗ್ತೀನಿ, ಹೋಗ್ತಾಯಿದ್ದೀನಿ ಮುಂದೆ. ಇವಾಗ ನನಗೆ ಬೇಲೆಯಿಂದ ನೋಟಿಫಿಕೇಶನ್ ಬಂತು, ನೋಡ್ಕೊಳ್ಳಿ, ಮನಿ ಟ್ರಾನ್ಸ್ಫರ್ ಯುವರ್ ವ್ಯಾಲೆಟ್ ಅಂತ. ಮತ್ತು ಇನ್ನೊಂದು ಮೆಸೇಜು ಬಂತು, ಫೋನ್ಪೇಯಿಂದನೂ ಬಂತು, ಕಿಕ್ ಕ್ಯಾಶಿಂದ ಒಂದು ಬಂತು, ವಾಟ್ಸಪ್ಪಿಂದನೂ ನನಗೆ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಸಕ್ಸಸ್ಫುಲ್ ಆಗೈತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಬಂತು. ಇವಾಗ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ಬೋದು ಕ್ಯಾಶ್ ಫ್ರೀ 118 ರೂಪಾಯಿ ಸಕ್ಸಸ್ಫುಲ್ಲಾಗಿ ನನಗೆ ರಿಸೀವ್ ಆಗೈತೆ. ಸೊ ಜಸ್ಟ್ 5 ಮಿನಿಟ್ಸಲ್ಲೇ ನಾನು ಇಷ್ಟು ಪ್ರಾಫಿಟ್ ಮಾಡಿ ತೋರಿಸ್ತೀನಿ. ಇದರಲ್ಲಿ 120 ರೂಪೀಸಲ್ಲಿ 60 ಹೋದರೂ 60 ರೂಪೀಸ್ ಪ್ರಾಫಿಟ್ ಆಗುತ್ತೆ ನಿಮಗೆ ಒಂದು ಜಿಮೇಲ್ಗೆ. ನಿಮ್ಮ ಹತ್ರ ಎಷ್ಟು ಜಿಮೇಲ್ ಆಯಿತೋ ಅಷ್ಟು ಜಿಮೇಲ್ವರೆಗೂ ನೀವು ಅಪ್ ಟು 500ವರೆಗೂ ಡೈಲಿ ಪ್ರಾಫಿಟ್ ಅನ್ನೋದು ಮಾಡ್ಕೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಟೆಲಿಗ್ರಾಮ್ ಚಾನಲ್ ಇಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇದು ಗೈಸ್ ಇದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.